ಆಂಜನೇಯನ ದೇಗುಲದಲ್ಲಿ ಯುವಕರಿಂದ ಮೂತ್ರ ವಿಸರ್ಜನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಭೇಟಿ ಕೊಟ್ಟಿದ್ದಾರೆ. ದೇವಸ್ಥಾನಗಳಲ್ಲಿ ಮೂತ್ರ ವಿಸರ್ಜನೆ ಮಾಡಲಾಗಿದೆ. ಇದು ಹಿಂದೂ ದೇವಾಲಯಗಳಿಗೆ, ಹಿಂದೂ ದೇವರಿಗೆ ಮಾಡುವಂಥ ಅತಿದೊಡ್ಡ ಅವಮಾನ. ಸಂಸದ ಬಸವರಾಜ ಬೊಮ್ಮಾಯಿ ಭೇಟಿ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ನಡೆದಿರುವಂಥ ಘಟನೆಯ ಕುರಿತು ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಬಳಿಕ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸಂಸದ ದೇವಸ್ಥಾನದ ಪಾವಿತ್ರ್ಯ ಕಾಪಾಡುವಂತೆ ಸ್ಥಳೀಯರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇದು ಅತ್ಯಂತ ಹೇಯ ಕೃತ್ಯ, ಶ್ರಮಿಸಲಾರದಿರುವಂಥ ಕೃತ್ಯ. ಎಷ್ಟು ಉದ್ದಟತನ ಇರ್ಬೋದು. ಇದು ಎತ್ತರ ಸ್ಥಳದಲ್ಲಿದೆ, ರಸ್ತೆಗಿಂತ ಎತ್ತರ ಸ್ಥಳದಲ್ಲಿದೆ. ಎತ್ತರ ಸ್ಥಳದಲ್ಲಿ ಗೇಟ್ ಇದೆ. ಆ ಎತ್ತರ ಸ್ಥಳದಲ್ಲಿ ಗೇಟ್ ತೆಗೆದು ಒಳಗಡೆ ಬಂದು ಅದು ಸ್ಥಾಪಿತವಾಗಿರುವಂಥ ಹನುಮಂತ ದೇವರ ಎದುರುಗಡೆ ಬಂದು ಮೂತ್ರ ವಿಸರ್ಜನೆ ಮಾಡ್ತಾರೆ. ಅದು ಯಾರೋ ಕೂಗಿದ್ರು ಅಂಥೇಳಿ ಹೊರಗಡೆ ಮೂತ್ರ ವಿಸರ್ಜನೆ ಅಲ್ಲಿಂದ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡ್ತಾರೆ. ಇಲ್ಲಿದ್ದರೆ ದೇವರ ಮೇಲಿನ ಮೂತ್ರ ವಿಸರ್ಜನೆ ಮಾಡ್ತಿದ್ದ. ಮತ್ತು ಇದು ಕೂಡಿದ ಮತ್ತಿನಲ್ಲಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅವನು ಪ್ರಜ್ಞಾಪೂರ್ವಕವಾಗಿಯೇ ಇದನ್ನು ಮಾಡಿದ್ದಾನೆ. ಇಲ್ಲಿದ್ದರೆ ಯಾರು ಕುಡಿದವ್ರು ಇಷ್ಟು ತ್ರಾಸು ತೊಗೊಂಡು ಮೇಲೆ ಹತ್ತಿ ಮೂತ್ರ ವಿಸರ್ಜನೆ ಮಾಡಲ್ಲ. ಅವ್ರು ನಿಂತಲ್ಲೇ ಕುಂತಲ್ಲೇ ಮಾಡ್ತಾರೆ. ಇದು ಸಾಮಾನ್ಯ ಜ್ಞಾನ. ಆದ್ದರಿಂದ ಪೊಲೀಸರು ಇದನ್ನು ಭಾಳ ಪ್ರಕರಣವನ್ನು ಅತ್ಯಂತ ಸಾಫ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಸತ್ಯ ಹೊರಬರಬೇಕಾದ್ರೆ ದೊಡ್ಡ ಪ್ರಮಾಣದ ತನಿಖೆ ಆಗ್ತದೆ. ಯಾಕೆ ಹೇಳ್ತೀನಿ ಅಂದರೆ, ಇದು ಒಂದೇ ಪ್ರಕರಣವನ್ನು ಪ್ರತ್ಯೇಕವಾಗಿ ನಮ್ಗೆ ನೋಡೋಕ್ಕಾಗಲ್ಲ.